ಹೌ ಮಚ್ ಡು ಯು ಅರ್ನ್? ನಿಮ್ಮ ಬಾಯ್ ಫ್ರೆಂಡ್ ಯಾರು? ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ? ನೀವ್ ಯಾವ ಕೆಲಸ ಮಾಡ್ತಿರೋದು? ಹೌ ಡು ಯು ಅವಾಯ್ಡ್ ನೆಗೆಟಿವಿಟಿ? ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಆ್ಯಂಡ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಸೊ ಈ ವರ್ಷದಲ್ಲಿ ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ ಇದು. ಮತ್ತೆ ತುಂಬಾ ಎಕ್ಸೈಟ್ಮೆಂಟ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಿಕಾಸ್ ತುಂಬಾ ಜನ ನನ್ನ ಕ್ಯೂ ಅಂಡ್ ಎ ಮಾಡು ಅಂತ ಕೇಳಿದ್ರು. ಅದಕ್ಕೆ ಐ ಆಮ್ ನಾಟ್ ಅ ಬಿಗ್ ಕಂಟೆಂಟ್ ಕ್ರಿಯೇಟರ್, ಬಟ್ ನನ್ನ ಹತ್ರ ಇರೋ ಒಂದು ನಾಲೆಜ್ ಅಥವಾ ನನ್ನ ಬಗ್ಗೆ ತಿಳ್ಕೊಬೇಕಂತ ತುಂಬಾ ಇಷ್ಟ ಆಗಿತ್ತು ಕೆಲವರಿಗೆ. ಸೊ ಅದಕ್ಕೆ ಅವ್ರಿಗೋಸ್ಕರ ಅಂತ ವ್ಲಾಗ್ ಮಾಡ್ತಾ ಇದ್ದೀನಿ. ಈ ವರ್ಷದಿಂದ ನಾನು ಜಾಸ್ತಿ ವ್ಲಾಗ್ಸ್ ನ ಮಾಡ್ಬೇಕಂತ ಇದ್ದೀನಿ. ಇನ್ಮೇಲೆ ಕನ್ಸಿಸ್ಟೆಂಟ್ ಆಗಿರ್ಬೇಕಂತ ಇದ್ದೀನಿ ಬಿಕಾಸ್ ಲಾಸ್ಟ್ ಎಷ್ಟೋ ವ್ಲಾಗ್ ಅಲ್ಲಿ ಹೇಳಿದೀನಿ ನಾನು ಕನ್ಸಿಸ್ಟೆಂಟ್ ಆಗಿ ಇರ್ತೀನಿ ಅಂತ ಹೇಳಿ, ಬಟ್ ಇರಕ್ಕಾಗ್ಲಿಲ್ಲ. ಬಟ್ ಇದೇ ಎಕ್ಸೈಟ್ಮೆಂಟ್ ಇಂದ ಇನ್ಮೇಲೆ ನನ್ನ ವ್ಲಾಗ್ಸ್ ನಾನು ಮಾಡ್ತೀನಿ, ಒಳ್ಳೆ ಕಂಟೆಂಟ್ ಕೊಡ್ತೀನಿ. ಅಂಡ್ ನನಗೆ ತುಂಬಾನೇ ಖುಷಿ ಆಯ್ತು ಇಷ್ಟು ದಿನ ನೀವು ನನ್ನ ಸಪೋರ್ಟ್ ಮಾಡ್ಕೊ ಬಂದ್ರಿ. ಮತ್ತೆ ನಾನು ಚಿಕ್ಕ ಕಂಟೆಂಟ್ ಕ್ರಿಯೇಟರ್ ಆಗಿದ್ರು ಕೂಡ ನನ್ನ ವಿಡಿಯೋಸ್ ನೋಡೋದಾಗ್ಲಿ, ನಿಮ್ಮ ಒಂದು ಮೋಟಿವೇಶನ್ ಕೊಡೋದಾಗ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು. ಸ್ಟ್ರೈಟ್ ಅವೇ ಕ್ವೆಶ್ಚನ್ಸ್ ನ ಆಲ್ರೆಡಿ ನಾನು ಎಲ್ಲ ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ, ಏನ್ ಕ್ವೆಶನ್ಸ್ ಕೇಳಿದಾರೆ ಅಂತ ಹೇಳಿ. ಸೊ ಕ್ವೆಶನ್ಸ್ ನ ನಾವು ಸ್ಟಾರ್ಟ್ ಮಾಡ್ಕೊಬಿಡೋಣ. ಓಕೆ, ನನ್ನ ಫಸ್ಟ್ ಕ್ವೆಶ್ಚನ್ ಕೇಳಿರೋದು, ಹೂ ಇಸ್ ದ ಬೆಸ್ಟ್ ಪರ್ಸನ್ ಇನ್ ಇಂಡಿಯಾ ನೈಬರ್ ಹೌಸ್ ಅಂತ ಹೇಳಿದ್ದಾರೆ. ಸೊ ನನಗೆ ನಾರ್ಮಲ್ ಆಗಿ ನಮ್ಗೆ ಹಳೆ ಮನೆ ಇತ್ತು, ಈಗ ಹೊಸ ಮನೆಗೆ ಬಂದಿದ್ವಿ. ಸೊ ಹಳೆ ಮನೇಲಿ ನನಗೆ ಬೆಸ್ಟ್ ಫ್ರೆಂಡ್ ಅಂತ ಯಾರೂ ಇಲ್ಲ ನಾರ್ಮಲಿ, ಬಿಕಾಸ್ ನಮ್ಮ ಮನೆ ಒಳಗಡೆ ಸೇರ್ಕೊಂಡ್ರೆ ನಾನು ಮನೆ ಹೊರಗಡೆನೆ ಬರ್ತಿರ್ಲಿಲ್ಲ. ನನಗೆ ಔಟ್ ಆಫ್ ನೈಬರ್ ಹೌಸ್ ಅಲ್ಲಿ ಇದ್ದಾರೆ ಎಲ್ಲರೂ. ನಾನು ಚಿಕ್ಕವರೇ ಇರೋದಲ್ಲಿ, ಯಾರು ನನಗೆ ಬೆಸ್ಟ್ ಫ್ರೆಂಡ್ ಅಂತ ಇಲ್ಲ. ಸೊ ಎಸ್, ವಾಟ್ ಈಸ್ ಯೋರ್ ಏಜ್? ನನ್ನ ಏಜ್ ನೋಡಿದ್ರೆ ನಾನು 35 ವರ್ಷ. ಐ ಆಮ್ ಟಿಪಿಕಲಿ 35 ನಾವು. ಇಲ್ಲ, ನಾನು 24 ಈಗ. ಸೊ ಐ ಆಮ್ ಸ್ಟಿಲ್ ಇನ್ 24. ನಾನು UK ಬಂದಿದ್ದು ವೆನ್ ಐ ವಾಸ್ 21 ಇದ್ದಾಗ ನಾನು UK ಬಂದಿದ್ದು. ಸೊ ಕಂಟಿನ್ಯೂ ಆಗ್ತಾ ಇದೆ, ಐ ಆಮ್ ಸ್ಟಿಲ್ 24. ಆ್ಯಂಡ್ ನೀವು ಯಾವ ಕೆಲಸ ಮಾಡ್ತಿರೋದು? ನಾನು ಈಗ ಮಾಡ್ತಿರೋದು ಸೈಬರಲ್ಲಿ. ಸೊ ಸೈಬರ್ ಅಂದರೆ ಸೈಬರ್ ಸೆಕ್ಯೂರಿಟಿಯಲ್ಲಿ ನಾನು ಒಂದು ಪ್ರೊಫೆಷನಲ್ ಕೆಲಸ ಮಾಡ್ತಾ ಇದ್ದೀನಿ. ಆ್ಯಂಡ್ ಐ ಆಮ್ ವರ್ಕಿಂಗ್ ಫಾರ್ ಅ ಜರ್ಮನ್ ಬೇಸ್ಡ್ ಕಂಪನಿ. ಸೊ ಇದು ನನ್ನ ಮೇನ್ ಜಾಬ್ ಆಗಿದೆ. ನಿಮ್ಮ ಬಾಯ್ ಫ್ರೆಂಡ್ ಯಾರು? ನನಗೆ ಬಾಯ್ ಫ್ರೆಂಡ್ ಅಂತ ಸದ್ಯಕ್ಕೆ ಯಾರು ಇಲ್ಲ. ಸೊ ಸಿಕ್ಕಿದ್ರೆ ನಾನು ಶ್ಯೂರ್ಲಿ ಅದನ್ನ ಹಂಚ್ಕೊತೀನಿ. ಸೊ ಈಗ ಹ್ಯಾಪಿಯಾಗಿ ಸಿಂಗಲ್ ಆಗಿ ಇದ್ದೀನಿ. ಸೊ ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ಹೌ ಆರ್ ಯು ಆ್ಯಂಡ್ ಹೌ ಇಸ್ ಯುವರ್ ಲೈಫ್ ಗೋಯಿಂಗ್ ಆನ್ ಅಕ್ಕ? ಸೊ ನನ್ನ ಲೈಫ್ ತುಂಬ ಚೆನ್ನಾಗೇ ನಡೀತಾ ಇದೆ. ನಾನು ಮೈಸೂರಲ್ಲಿ ಇದ್ದಾಗ ಲೈಫ್ ಒಂದು ಸ್ವಲ್ಪ ಹೇಳಬೇಕಾದ್ರೆ ಫ್ಲಕ್ಚುವೇಷನ್ಸ್, ಎಲ್ಲರ ಲೈಫಲ್ಲೂ ಫ್ಲಕ್ಚುವೇಷನ್ಸ್ ಇರುತ್ತೆ. ಬಟ್ ನಾನು UK ಬಂದಿದ್ದೆ ನನ್ನ ಒಂದು ಗೋಲ್ ಇಟ್ಕೊಂಡು ನಾನು ಇದನ್ನು ಮಾಡಬೇಕು ಅಂತ ಹೇಳೇ ಬಂದಿದ್ದು. ಸೊ ಐ ಹ್ಯಾವ್ ವರ್ಕ್ಡ್ ಹಾರ್ಡ್ ಫಾರ್ ಲಾಸ್ಟ್ 3 years. ಅಷ್ಟು ಈಸಿ ಇರಲಿಲ್ಲ, ಬಟ್ ಫಾರ್ ನೌ ದ ಲೈಫ್ ಇಸ್ ವೆರಿ ಬ್ಯೂಟಿಫುಲ್. ತುಂಬಾ ಇಷ್ಟ ಆಗಿದೆ ಲೈಫು. ನನಗೆ ಇಷ್ಟ ಆಗೋ ಥರ ನಾನು ಲೈಫಲ್ಲಿ ಇದ್ದೀನಿ. ಇಷ್ಟು ಒಂದು ಚಿಕ್ಕ ಏಜ್ಗೆ ಎಷ್ಟು ಅಚೀವ್ ಮಾಡಬೇಕು ಮಾಡ್ತಾ ಇದ್ದೀನಿ. ಆ್ಯಂಡ್ ಮುಂದೆ ಅದು ಕೂಡ ಕಂಟಿನ್ಯೂ ಆಗುತ್ತೆ. ಸೊ ಎಸ್, ಐ ಆಮ್ ಗೋಯಿಂಗ್, ದ ಲೈಫ್ ಇಸ್ ಗೋಯಿಂಗ್ ಸೋ ಬ್ಯೂಟಿಫುಲ್. ವೆನ್ ಯು ಗೋನ ಮೀಟ್ ಮೀ ಸುಶ್? ಸೊ ಇದು ನಾನು ಕೇಳಿರೋದು ನನ್ನ ಫ್ರೆಂಡ್ ಅನುಷಾ. ಸೊ ಈ ಕ್ವೆಶ್ಚನ್ ಆನ್ಸರ್ ಅಂದರೆ ಎವ್ರಿ ವರ್ಷ ನಾನು ಇಂಡಿಯಾಗೆ ಬಂದಾಗ ನಮ್ಮ ಫ್ರೆಂಡ್ಸ್ಗೆಲ್ಲ ಸಿಗಬೇಕು ಅಂತ ಅನ್ಕೊಂತಿರ್ತೀನಿ, ಬಟ್ ಸಿಗೋಕ್ಕೆ ಆಗ್ತಿಲ್ಲ. ಬಟ್ ಈ ವರ್ಷ ನಾನು ಇಂಡಿಯಾಗೆ ಹೋದ್ಮೇಲೆ ಶ್ಯೋರ್ಲಿ ನನ್ನ ಫ್ರೆಂಡ್ಸ್ಗೆ ಸಿಗಬೇಕು. ತುಂಬ ಜನ ನಾನು ಮಿಸ್ ಮಾಡ್ಕೊಂಡಿದ್ದೀನಿ. ಲೈಕ್ ಅನುಷಾಗೆ ಸಿಕ್ಕಿಲ್ಲ, ಐ ಮಿಸ್ ಯು. ಆ್ಯಂಡ್ ಪೂಜಾಗೆ ಒಂದು ಸ್ವಲ್ಪ ಹೊತ್ತು ಸಿಕ್ಕಿದೆ. ಸೊ ಅನುಷಾ, ದಿಸ್ ಇಯರ್ ಲೆಟ್ಸ್ ಮೀಟ್ ಆ್ಯಂಡ್ ಲೆಟ್ಸ್ ಸೆಲೆಬ್ರೇಟ್ ಆರ್ ವೈಬ್. ಯುವರ್ ಫೇವ್ರೆಟ್ ಯೂಟ್ಯೂಬರ್? ನನ್ನ ಫೇವ್ರೆಟ್ ಯೂಟ್ಯೂಬರ್ ಅಂತ ಅಂದರೆ ನಾನು ಕನ್ನಡ ಎಲ್ಲ ಜಾಸ್ತಿ ನೋಡೋಕೆ ಹೋಗಲ್ಲ. ಸೊ ನಮ್ಮ ಕನ್ನಡದಲ್ಲಿ ನನಗೆ ತುಂಬ ಇಷ್ಟ ಅಂದರೆ ಡಾಕ್ಟರ್ ಬ್ರೋ. ಸೊ ಅವ್ರ ವಿಡಿಯೋ ಕಂಟೆಂಟ್ ತುಂಬ ಚೆನ್ನಾಗಿದೆ. ಅದು ಬಿಟ್ಟರೆ ನನ್ನ ಮೇನ್ ಇಷ್ಟ ಆಗೋದಂದರೆ ಒಂದು ಟಾಪ್ ಗೇರ್. ಸೊ ಟಾಪ್ ಗೇರ್ ಇಸ್ ಮೇನ್ಲಿ ಫಾರ್ ಏನಂತಾರೆ, ಟಾಪ್ ಗೇರ್ ಅನ್ನೋದು ಮೇನ್ಲಿ ಫಾರ್ ಅ ಕಾರ್ ಶೋ, ಐ ಮೀನ್ ಕಾರ್ ಬಗ್ಗೆ ಮಾತಾಡೋದು. ಸೊ ಅದಿಷ್ಟ. ಇನ್ನೊಂದು ಜ್ಯೋತಿ ಹ್ಯಾಬ್ ಅಂತ ಹೇಳಿ ಒಬ್ರಿದ್ದಾರೆ, ಈಸ್ ಅ ಟ್ರಾವೆಲ್ ವ್ಲಾಗರ್. ಅವ್ರು ತುಂಬ ಇಷ್ಟ ನನಗೆ. ಸೊ ಎಸ್, ಕುಕಿಂಗ್ ವ್ಲಾಗ್ ಆದಷ್ಟು ಬೇಗ ಮಾಡ್ತೀನಿ. ಈಗ ಏನಾಗಿದೆ ಅಂದರೆ ನಮ್ಮ ಮನೆ ಅಷ್ಟೊಂದು ಚೆನ್ನಾಗಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ವೆರಿ ಟೈನಿ ಆ್ಯಂಡ್ ತುಂಬ ಜನ ಹೋಮ್ ವ್ಲಾಗ್ ಕೂಡ ಕೇಳಿದ್ರಿ, ಲೈಕ್ ಹೋಮ್ ಟೂರ್ ಮಾಡಿ ಅಂತ ಹೇಳಿ. ಅದನ್ನು ಮಾಡ್ತೀನಿ ಆದಷ್ಟು ಅತಿ ಶೀಘ್ರದಲ್ಲಿ. ಆ್ಯಕ್ಚುಲಿ ಮನೆ ಶಿಫ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಅದು ಆದಾಗ ಅಲ್ಲಿ ನಾನು ಕುಕಿಂಗ್ ವ್ಲಾಗ್ ಮಾಡ್ತೀನಿ. ಬಟ್ ಇಟ್ ಡಸಂಟ್ ಟೇಕ್ ಲಾಂಗ್ ಟೈಮ್. ಸೊ ತುಂಬ ಬೇಗನೆ ಆಗುತ್ತೆ. ಸೊ ಎಸ್. ಮತ್ತೆ ಇನ್ನೊಂದು ಕ್ವೆಶನ್ ಕೇಳಿರೋದು, ಹೌ ಮಚ್ ಡು ಯು ಅರ್ನ್? ನಾನು ಅಷ್ಟೊಂದೇನು ಅರ್ನ್ ಮಾಡಲ್ಲ ಹೇಳಬೇಕು ಅಂತಂದರೆ. ಒಂದು ಸ್ವಲ್ಪ ಇಂಡಿಯಾಲಿ ಎಷ್ಟು ನಾರ್ಮಲ್ ಪ್ರೊಫೆಷನಲ್ IT ಎಷ್ಟು ಅರ್ನ್ ಮಾಡ್ತಾರೆ ಅದಕ್ಕಿಂತ ಒಂದು ಸ್ವಲ್ಪ ಅರ್ನ್ ಮಾಡ್ತೀನಿ ಜಾಸ್ತಿ, ಅಷ್ಟೇ ಹೇಳ್ತೀನಿ. ಸೊ ಫಿಗರ್ಸ್ ಎಲ್ಲ ಹೋದರೆ ಲೈಕ್ ನಾನು ಫಿಗರ್ಸಲ್ಲಿ ಹೇಳ್ಬಿಡ್ತೀನಿ ಬೇಕಂದರೆ ಸ್ಯಾಲ್ರಿ ಎಷ್ಟು ಬರುತ್ತೆ ಅಂತ ಹೇಳಿ. ಸೊ ಆ್ಯನ್ಯುವಲಿ 5 digit ಇರುತ್ತೆ. ಸೊ ಅಷ್ಟಲ್ಲಿ ನಾನು ಅರ್ನ್ ಮಾಡ್ತೀನಿ.
ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಬಿಗ್ ಬಾಸಲ್ಲಿ ಯಾರು ಇಷ್ಟ? ಬಿಗ್ ಬಾಸಲ್ಲಿ ನನಗೆ ತುಂಬ ಇಷ್ಟ ಅಂತ ಅಂದರೆ ಇಟ್ಸ್ ನನಗೆ ಗಿಲ್ಲಿ ಅವ್ರು ತುಂಬ ಇಷ್ಟ. ನಂಗೆ ಗೊತ್ತಿಲ್ಲ, ಲೈಕ್ ತುಂಬ ಇಷ್ಟ ಕಾಮಿಡಿ ಮಾಡಬೇಕಂತ. ಐ ಮೀನ್ ಅವ್ರು ಮಾಡೋ ಕಾಮಿಡಿ ತುಂಬ ಇಷ್ಟ. ಆ್ಯಂಡ್ ಇನ್ನೊಬ್ರು ನನಗೆ ತುಂಬ ಇಷ್ಟ ಆಗೋದು ಅಂತಂದರೆ ಲೈಕ್ ಐ ಕ್ಯಾನ್ ಸೇ ರಘು ಸರ್. ಐ ಲವ್ ಹಿಸ್ ಡಿಸಿಪ್ಲೈನ್ ಆ್ಯಂಡ್ ಅವ್ರ ಗೇಮಲ್ಲಿ ಒಂದು ಫೋಕಸ್ ಮಾಡಿ ಆಡ್ತಾರೆ ಗೊತ್ತಾ, ಆ್ಯಂಡ್ ವೇ ದಟ್ ಹೀಸ್, ಐ ಲವ್ ದಟ್. ಸೊ ಅವ್ರೊಂದು ಪೇಷನ್ಸ್ ಇದೆ, ತುಂಬ ಚೆನ್ನಾಗಿದೆ. ಸೊ ಯಾ, ಗಿಲ್ಲಿ ಆ್ಯಂಡ್ ರಘು. ಆ್ಯಂಡ್ ನಿಮಗೆ ಯಾರು ಇಷ್ಟ ಅಂತ ಹೇಳಿ ಬಿಗ್ ಬಾಸಲ್ಲಿ ಕಮೆಂಟ್ ಮಾಡಿ ನೋಡೋಣ. ಆ್ಯಂಡ್ ನೆಕ್ಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು, ವಾಟ್ ಈಸ್ ಯುವರ್ ಮ್ಯಾನಿಫೆಸ್ಟೇಷನ್ ಫಾರ್ 2026? ನನ್ನ ಮ್ಯಾನಿಫೆಸ್ಟೇಷನ್ ಹೆಂಗಂದರೆ, ನನಗೆ 2026 ಅಂತಾನೆ ಸಪ್ರೇಟ್ ಆಗಿಲ್ಲ. ಕೆಲವನ್ನ ನೀನು ಕೆಲವನ್ನ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮಲ್ಲಿ ನಾವು ಅಚೀವ್ ಮಾಡ್ಬೋದು, ಕೆಲವನ್ನ ಆಗಲ್ಲ. ಸೊ ಯು ಹ್ಯಾವ್ ಟು ಗಿವ್ ಅ ಲಾಟ್ ಆಫ್ ಡೆಡಿಕೇಶನ್ ಆ್ಯಂಡ್ ಹಾರ್ಡ್ ವರ್ಕ್. ಸೊ ನನ್ನ ಒಂದು 2026 ಮ್ಯಾನಿಫೆಸ್ಟೇಷನ್ ಏನಂತ ಅಂದರೆ, ನಾನು ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ, ಮೇನ್ಲಿ ಯೂಟ್ಯೂಬಲ್ಲಿ ನಾನು ತುಂಬ ಆ್ಯಕ್ಟಿವ್ ಆಗಿರ್ಬೇಕಂತ ಇಷ್ಟ. ಬಿಕಾಸ್ ನನಗೆ ತುಂಬ ಇಷ್ಟ ನನ್ನ ಒಂದು ವೀಡಿಯೋಸ್ನ ಮಾಡಬೇಕಂತ ಹೇಳಿ. ಆ್ಯಂಡ್ ನಾನೇನು ಅಷ್ಟು ಪರ್ಫೆಕ್ಟ್ ಆಗೇನು ಮಾಡ್ತಿಲ್ಲ, ನನಗದು ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಿದ್ದೆ ನಾನು ಮಾಡೋದ್ರಲ್ಲಿ, ಬಟ್ ಇನ್ನೂ ಪರ್ಫೆಕ್ಟ್ ಆಗ್ತಿಲ್ಲ. ಬಟ್ ಎವ್ರಿ ಮೂಮೆಂಟ್ ಕಲಿತಾ ಇದ್ದೀನಿ. ಸೊ ಅಟ್ಲೀಸ್ಟ್ ಈ ವರ್ಷದಲ್ಲಿ ನಾನು ಒಂದು ಸ್ವಲ್ಪ ಜಾಸ್ತಿ ಫಾಲೋವರ್ಸ್ನ ಗೇನ್ ಮಾಡಬೇಕಂತ ಇದ್ದೀನಿ. ಅಟ್ಲೀಸ್ಟ್ ಒಂದು 100K ಆದರೂ ಮಾಡ್ಕೋಬೇಕಂತ ಇದ್ದೀನಿ. ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಮ್ಯಾನಿಫೆಸ್ಟ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ನನ್ನ ಕಡೆಯಿಂದ ಏನು ಹಾರ್ಡ್ ವರ್ಕ್ ಮಾಡಬೇಕು ನಾನು ಮಾಡಬೇಕಂತ ಇದ್ದೀನಿ. ಸೊ ಅದೊಂದು. ಅದು ಬಿಟ್ಟರೆ ಇನ್ನು ಕೆಲವು ತುಂಬ ಇಂಪಾರ್ಟೆಂಟ್ ಇದೆ ನನ್ನ ಲೈಫಲ್ಲಿ. ಸೊ ಅದನ್ನು ಆದಾಗಲೇ ನಾನು ಹೇಳ್ಕೊತೀನಿ. ಅಲ್ಲಿವರೆಗೂ ನನ್ನ ಮನಸ್ಸಲ್ಲೇ ಇರಲಿ ಅಂತ ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶ್ಚನ್ ಬಂದು, ಹೌ ಡು ಯು ಮೋಟಿವೇಟ್ ಯುವರ್ ಸೆಲ್ಫ್? ಸೊ ಮೋಟಿವೇಶನ್. ಸೊ ನನಗೆ ಮೋಟಿವೇಶನ್ ಯಾವಾಗಲೂ ಆಗೋದು ಇಟ್ಸ್ ಮೈ ಸೆಲ್ಫ್ ಅಷ್ಟೇ. ಸೊ ನಾನು ಮಿರರಲ್ಲಿ ನಾನು ಹೆಂಗಿರ್ತೀನೋ ಅದ್ರ ರಿಫ್ಲೆಕ್ಷನ್ ನೋಡ್ತೀವಲ್ಲ, ಸೇಮ್ ಅದೇ ಥರ ನಾನು ಅಷ್ಟೇ. ಸೊ ವಾಟ್ ಎವರ್ ಐ ಸಿ ಇನ್ ದ ಮಿರರ್, ಐ ಆಮ್ ದ ಸೇಮ್ ಪರ್ಸನ್. ಸೊ ನಾನು ಯಾವಾಗಲೂ ನಾನು ಡ್ರೆಸ್ ಮಾಡ್ಕೊಳ್ಳೋದಾಗಲಿ, ಒಂದು ಲೈಫಲ್ಲಿ ಏನೋ ಮಾಡಬೇಕಾಗಲಿ, ಆಲ್ವೇಸ್ ಐ ಬಿಲೀವ್ ಇನ್ ಮೈ ಸೆಲ್ಫ್ ಫಸ್ಟ್. ಸೊ ಅದಕ್ಕೆ ನನ್ನ ಮೋಟಿವೇಶನ್ ಏನೇ ಆಗಲಿ ಕೂಡ ಯಾವಾಗಲೂ ಫಸ್ಟ್ ಪ್ರಿಯಾರಿಟಿ ನನಗೇನೆ. ಸೊ ನನ್ನ ಮೋಟಿವೇಶನ್ ಕೂಡ ನನಗೆ ನಾನೇ. I like your vlogs. Keep posting one or other day. I would like to see you grow. ಥ್ಯಾಂಕ್ ಯು ಸೋ ಮಚ್. ಇದು ಯಾರು ಹೇಳಿದಾರೋ ಗೊತ್ತಿಲ್ಲ. ಇಷ್ಟು ಸ್ಮಾಲ್ ಕಂಟೆಂಟ್ ಕ್ರಿಯೇಟರ್ ಆಗಿ ನೀವಿಷ್ಟು ಒಂದು ಎಂಕರೇಜ್ ಮಾಡ್ತಿದ್ದೀರಾ. ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಸೊ ಅಟ್ಲೀಸ್ಟ್ ನನ್ನ ವ್ಲಾಗ್ಸ್ ನೋಡ್ತಿದ್ದೀರಾ ಗೊತ್ತಾ, ತುಂಬ ತುಂಬ ಖುಷಿ. ಶ್ಯೂರ್ಲಿ ನಾನು ಜಾಸ್ತಿ ವ್ಲಾಗ್ಸ್ ಮಾಡ್ತೀನಿ. ಸಿನ್ಸ್ ನಾನು ಒಬ್ಬಳೇ ಮಾಡೋದ್ರಿಂದ ಒಂದು ಸ್ವಲ್ಪ ಕಷ್ಟ ಇದೆ, ಬಟ್ ಸ್ಟಿಲ್ ಐ ಹ್ಯಾವ್ ಟು ಟೇಕ್ ದ್ಯಾಟ್ ಹಾರ್ಡ್ ಥಿಂಗ್ ಇನ್ ಮೈ ಲೈಫ್. ಸೊ ನನಗಿಷ್ಟ, ಒಂದು ಕಷ್ಟ ತೊಗೊಳ್ಳೋದು ತುಂಬಾ ಇಷ್ಟ. ಸೊ ನಾನು ಮಾಡ್ತೀನಿ ಜಾಸ್ತಿ ವ್ಲಾಗ್ಸ್. ಆ್ಯಂಡ್ ಥ್ಯಾಂಕ್ ಯು, ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. Your smile is beautiful. Thank you. Your skincare routine. ನಾನು ಸ್ಕಿನ್ ಕೇರ್ ಹೇಳಬೇಕು ಅಂತಂದರೆ, ನಾನು ಜಾಸ್ತಿ ಮಾಡೋಕ್ಕೆ ಹೋಗಲ್ಲ ಸ್ಕಿನ್ ಕೇರಲ್ಲಿ. ನನ್ನ ಸ್ಕಿನ್ಗೆ ಜಾಸ್ತಿ ನಾನು ಬರ್ಡನ್ ಎಲ್ಲ ಕೊಡೋಕ್ಕೆ ಹೋಗಲ್ಲ. ಸೊ ಇದ್ರದ್ದೇ ನಾನು ಸಪ್ರೇಟ್ ವ್ಲಾಗ್ ಮಾಡ್ತೀನಿ. ಇನ್ ಕೇಸ್ ನಿಮಗೆ ನನ್ನ ಸ್ಕಿನ್ ಕೇರ್ ರೊಟೀನ್ ಏನು, ನಾನು ಏನೇನು ಯೂಸ್ ಮಾಡ್ತೀನಿ ಅಂತೆಲ್ಲ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅದನ್ನು ಮಾಡ್ತೀನಿ. ಹೌ ಡು ಯು ಅವಾಯ್ಡ್ ನೆಗೆಟಿವಿಟಿ? ದಿಸ್ ನೆಗೆಟಿವಿಟಿ ಇಸ್ ಸಮಥಿಂಗ್ ಲೈಕ್ ಎಲ್ಲರ ಲೈಫಲ್ಲೂ ಇದ್ದೇ ಇರುತ್ತೆ. ಎಲ್ಲಿ ಪಾಸಿಟಿವ್ ಇರುತ್ತೋ ಅಲ್ಲಿ ನೆಗೆಟಿವ್ ಕೂಡ ಇರುತ್ತೆ. ಸೊ ನೆಗೆಟಿವ್ ಅಂದಾಗ ನಾನು ಏನು ಮಾಡ್ತೀನಿ ಅಂದರೆ, ಆಲ್ವೇಸ್ ಐ ಜಸ್ಟ್ ಇಗ್ನೋರ್. ಒಂದು ಹೇಳ್ತಾರೆ ಗೊತ್ತಾ, ಒಂದು ಕಿವಿಲ್ ಕೇಳಿಸ್ಕೊಂಡು ಒಂದು ಕಿವಿಲ್ ಬಿಡ್ಬೇಕಂತ ಹೇಳಿ. ಸೊ ನಾನು ಯಾವಾಗಲೂ ಅದನ್ನೇ ಮಾಡೋದು. ಆ್ಯಂಡ್ ಯಾವುದೇ ಒಂದು ನೆಗೆಟಿವ್ ಕಮೆಂಟ್ಸ್ ಬಂದರೂ ಕೂಡ ನಾನು ತಲೆಯಲ್ಲಿ ಹಾಕೊಳ್ಳಲ್ಲ. ಬಿಕಾಸ್ ನನ್ನ ಒಂದು ಹಾರ್ಡ್ ವರ್ಕ್ ಮಾಡಿಕೊಂಡು ನನ್ನ ಒಂದು ಲೈಫಲ್ಲಿ ನಾನು ಏನು ಮಾಡ್ತೀನೋ ಮುಂದೆ ಹೋಗ್ತಾ ಇರ್ತೀನಿ. ಮಾತಾಡೋರು ಮಾತಾಡ್ತಾನೆ ಇರ್ತಾರೆ, 100 ಮಾತಾಡ್ತಾರೆ. ಯಾರಿಗೂ ತಲೆ ಕೆಡ್ಸ್ಕೋಬಾರ್ದು, ನಿಮಗೂ ಅಷ್ಟೇ ಹೇಳೋದು. ಸೊ ಯಾರಿಗೆ ಎಷ್ಟೇ ಮಾತಾಡಲಿ, ಅವ್ರು ನಿಮ್ಗೇನು ನಿಮ್ಮ ಲೈಫಲ್ಲಿ ಬಂದು ಒಬ್ಬರು ಕೂಡ ನಿಮ್ಗೇನೂ ಸಹಾಯ ಮಾಡಲ್ಲ. ಎಲ್ಲ ನಿಮಗೆ ನೀವೇ ಮಾಡ್ಕೋಬೇಕು. ಸೊ ಯಾವ ನೆಗೆಟಿವಿಟಿನ ಅವಾಯ್ಡ್ ಮಾಡಿ. ಮತ್ತು ಏನು ಮಾಡೋ ಮುಂಚೆ ಆಲ್ವೇಸ್ ಕೀಪ್ ಯುವರ್ ಮೌತ್ ಶಟ್, ಅದೊಂದು ಹೇಳ್ತೀನಿ. ಯಾವಾಗಲೂ ಬಾಯಿ ಮುಚ್ಕೊಂಡೇ ನಾವು ಎಲ್ಲ ಕೆಲಸ ಮಾಡಬೇಕು, ಯಾರಿಗೂ ಹೇಳ್ಬಾರ್ದು. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವಾಗಲೂ ಅಷ್ಟೇ ಎಲ್ಲನೂ ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ನಿಮ್ಮ ಲೈಫ್ ಮೇಲೆ ಬೆಳೀತಾ ಇರುತ್ತೆ ಅಷ್ಟೇ. ವಾಟ್ ಈಸ್ ಯುವರ್ ಡ್ರೀಮ್ ಕಾರ್? ಪ್ಲೀಸ್ ಆನ್ಸರ್, ಡೋಂಟ್ ಇಗ್ನೋರ್. ಸೊ ದಿಸ್ ಮೈ ಫೇವ್ರೆಟ್ ಕ್ವೆಶ್ಚನ್ ಅಂತ ಹೇಳ್ಬೋದು. ಬಿಕಾಸ್ ನಾರ್ಮಲ್ ಆಗಿ ಇಷ್ಟು ಏನೇನು ಕ್ವೆಶ್ಚನ್ಸ್ ಕೇಳಿದೀವೋ ಎಲ್ಲನೂ ಆಲ್ಮೋಸ್ಟ್ ನನ್ನ ಬಗ್ಗೆ ಕೇಳಿದ್ದಾರೆ. ಬಟ್ ಈ ಕ್ವೆಶ್ಚನ್ ಬಂದು ಒನ್ ಆಫ್ ಮೈ ಫೇವ್ರೆಟ್ ಕ್ವೆಶ್ಚನ್ ಅಂತ ಹೇಳ್ಬೋದು. ನನ್ನ ಡ್ರೀಮ್ ಕಾರ್, ನನ್ನ ಲೈಫಲ್ಲಿ ನಾನು ಒಂದು ಕಾರ್ನ ತಗೋಬೇಕು ಅಂತ ಇರೋದಂತ ಅಂದರೆ ದಟ್ ಈಸ್ ಸ್ಕೈಲೈನ್ GTR ತಗೋಬೇಕು ಅಂತ ಇದ್ದೀನಿ. ಸೊ ದಟ್ ಈಸ್ ಗಾಡ್ಜಿಲ್ಲಾ ವರ್ಷನ್. ತುಂಬ ಇಷ್ಟ ನನಗೆ. ಸೊ ಲೈಫಲ್ಲಿ ನಾನು ಒನ್ಸ್ ಮೇ ಬಿ ಇಂಡಿಯಾಗೆ ಹೋದರೆ ಅಲ್ಲಿ ನಾನು ಆ ಕಾರ್ನ ಇಳಿಸ್ತೀನಿ. ಸೊ ಐ ವಾಂಟ್ ದ್ಯಾಟ್ ಕಾರ್ ಟು ಬಿ ಮೈ favorite car and my first ever car in India. Yes. ಮೆನ್ಷನ್ ಮಾಡಬೇಕು ಅನ್ನಿಸ್ತು. ಯುವರ್ ವ್ಲಾಗ್ಸ್ ಆರ್ ಗುಡ್ ಬಟ್ ಕನ್ಸಿಸ್ಟೆಂಟ್ ಆಗಿ ಪೋಸ್ಟ್ ಮಾಡಿ. ಐ ವಾಂಟ್ ಟು ಸಿ ಯು ಗ್ರೋ. ಸೆಕೆಂಡ್ ಕಮೆಂಟ್, ಐ ವಾಂಟ್ ಟು ಸಿ ಯು ಗ್ರೋ ಅಂತ ಹಾಕಿದ್ದಾರೆ. ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ ಫಾರ್ ದಿಸ್.
ಒಂದು ಏನು ಗೊತ್ತಾ, ನಮ್ಮ ಒಂದು ಏನು ಸರೌಂಡಿಂಗ್ಸಲ್ಲಿ ಎಷ್ಟೇ ಜನ ಇರಲಿ, ನಿಮ್ಗೆ ಒಬ್ರು ಇಬ್ರು ಕೂಡ ನಿಮ್ಗೆ ಏನಾದರೂ ಇಷ್ಟಪಟ್ಟು ಹೇಳಿದ್ರೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ, ತುಂಬ ಮೋಟಿವೇಟ್ ಆಗುತ್ತೆ. ಈಗ ಒಂದು ಹೇಳ್ಬಿಡ್ತೀನಿ, ಒಂದು ಸಿನಾರಿಯೋನಂದರೆ, ಈಗ ನಿಮ್ಮನ್ನ ಯಾರು ತುಂಬ ಇಷ್ಟಪಡ್ತಾರೆ ಅವ್ರು ಯಾವತ್ತೂ ನಿಮ್ಮನ್ನ ಜಾಸ್ತಿ ಸಪೋರ್ಟ್ ಮಾಡಲ್ಲ. ನಿಮ್ಗೆ ಯಾರು ಸ್ಟ್ರೇಂಜರ್ಸ್ ಆಗಿರ್ತಾರೆ ಗೊತ್ತಾ, ಅವರೇ ನಿಮ್ಮನ್ನ ಸಪೋರ್ಟ್ ಮಾಡ್ತಾರೆ. ಸೊ ಅಟ್ಲೀಸ್ಟ್ ನಿಮಗೆ ಯಾರು ಸಪೋರ್ಟ್ ಮಾಡ್ತಾರೋ ಅವ್ರಿಗೋಸ್ಕರ ಆದರೂ ನೀವು ಏನಾದರೂ ಅವ್ರಿಗೆ ಇಷ್ಟ ಆಗೋ ಥರ ಏನು ಮಾಡಬೇಕೋ ಮಾಡಿದ್ರೆ ನಿಜವಾಗ್ಲೂ ಖುಷಿಯಾಗಿರುತ್ತೆ. ಆ್ಯಂಡ್ ನಿಮ್ಮ ಮನಸ್ಸಿಗೆ ಕೂಡ ಅದು ಫುಲ್ಫಿಲ್ ಆಗುತ್ತೆ. ಎಸ್, ಥ್ಯಾಂಕ್ ಯು ಸೋ ಮಚ್. ನನ್ನ ವ್ಲಾಗ್ಸ್ ಚೆನ್ನಾಗಿದೆ ಅನ್ನೋದಕ್ಕೆ ನನಗೆ ಒಂದೊಂದ್ಸಲ ಸೆಲ್ಫ್ ಡೌಟ್ ಬಂದ್ಬಿಡುತ್ತೆ, ಬಟ್ ನೀವು ಹೇಳಿದ್ದೀರಾ, ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಮಚ್ ಲವ್. ಆ್ಯಂಡ್ ಕನ್ಸಿಸ್ಟೆಂಟ್ ಆಗಿ ಹಾಕಬೇಕು ಅಂತ ಇದ್ದೀನಿ, ಬಿಕಾಸ್ ನನ್ನ ಲೈಫ್ ಹೆಂಗಂದರೆ ಹ್ಯಾವ್ ಟು ಬ್ಯಾಲೆನ್ಸ್. ಲೈಕ್ ನನ್ನ ಪರ್ಸ್ನಲ್ ಲೈಫ್ ಏನಿದೆ, ಪ್ರೊಫೆಷನಲ್ ಲೈಫ್, ನಾನೇನು ಕೆಲಸ ಮಾಡ್ತೀನಿ ಅದನ್ನು ಬ್ಯಾಲೆನ್ಸ್ ಮಾಡಬೇಕು, ಜೊತೆಗೆ ನಾನು ನನ್ನ ಒಂದು ವ್ಲಾಗಿಂಗ್ ಕೂಡ ಮ್ಯಾನೇಜ್ ಮಾಡಬೇಕು. ಸೊ ನಾನು ಟೈಮ್ ಆದಾಗ ಮಾಡ್ತಾ ಇದ್ದೀನಿ. ಬಟ್ ಈ ವರ್ಷ ನಾನು ಏನದು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀನಿ, ನಾನು ಕನ್ಸಿಸ್ಟೆಂಟ್ ಆಗಿ ಪೋಸ್ಟ್ ಮಾಡ್ತೀನಿ ಅಂತ ಹೇಳಿ ಮಾಡೇ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟ್ ಕ್ವೆಶ್ಚನ್, ಎನಿ 3 advices ಟು ಮೋಟಿವೇಟ್ ಪೀಪಲ್. ಸೊ ನಾನು 3 advices ಏನು ಕೊಡಬೇಕಂದ್ರೆ, ಆಲ್ವೇಸ್ ಕೀಪ್ ಯೋರ್ ಮೌತ್ ಶಟ್ ಅಂಟಿಲ್ ಯು ಡೂ ಸಮಥಿಂಗ್ ಇನ್ ಯೋರ್ ಲೈಫ್. ಅಚೀವ್ ಮಾಡೋವರೆಗೂ ಯಾರಿಗೂ ಏನೋ ಹೇಳಬೇಡಿ. ಸೆಕೆಂಡ್ ಒನ್, ಆಲ್ವೇಸ್ ಕೀಪ್ ಅ ಸ್ಮಾಲ್ ಸರ್ಕಲ್ ಅಂತ ಹೇಳ್ತೀನಿ. ಯಾವಾಗಲೂ ಜಾಸ್ತಿ ಫ್ರೆಂಡ್ಸು ಒಳ್ಳೇದಲ್ಲ, ಯಾವಾಗಲೂ ಕಮ್ಮಿ ಫ್ರೆಂಡ್ಸ್ ಇದ್ದು ನಿಮ್ಮ ಮೇಲೆ ಮತ್ತು ನಿಮ್ಮ ಒಂದು ಟ್ರಸ್ಟ್ ಬೌಂಡ್ರಿ ಇರುತ್ತೆ ಗೊತ್ತಾ, ಆ ಥರವನ್ನ ನಿಮ್ಮ ಲೈಫಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ಥರ್ಡ್ ಒನ್ ಬಂದು, ಯಾವತ್ತೂ ನಿಮಗೆ ಒಂದು ಕಷ್ಟಕ್ಕೆ ಯಾರು ಬಂದಿದ್ದಾರೋನ ಯಾವತ್ತೂ ಕೈ ಬಿಡಬೇಡಿ. ಆಲ್ವೇಸ್ ಸ್ಟ್ಯಾಂಡ್ ವಿತ್ ದೆಮ್ ಆ್ಯಂಡ್ ಮೇನ್ಲಿ ಯೋರ್ ಪೇರೆಂಟ್ಸ್, ದೇ ಆರ್ ಯೋರ್ ಪ್ರಿಯಾರಿಟಿ ಆ್ಯಂಡ್ ಆಫ್ಟರ್ ದ್ಯಾಟ್ ಎವ್ರಿಥಿಂಗ್. ಆ್ಯಂಡ್ ಇದಕ್ಕೆ 4ನೇ ಅಡ್ವೈಸ್ ಕೂಡ ಆ್ಯಡ್ ಮಾಡಿಬಿಡ್ತೀನಿ, ನೆವರ್ ಫೆಲ್ ಇನ್ ಲವ್ ವಿತ್ ಎನಿಬಡಿ ಅಂಟಿಲ್ ಯು ಟ್ರಸ್ಟ್. ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಬಿಕಾಸ್ ಯಾರೇ ಆಗಲಿ, ಅದು ಹುಡುಗ ಆಗಲಿ ಹುಡುಗಿ ಆಗಲಿ, ಸೊ ಆಲ್ವೇಸ್ ಲೈಫಲ್ಲಿ ನೀವು ಫಸ್ಟ್ ಪ್ರಿಯಾರಿಟಿ ಆಗಿರಬೇಕು, ದೆನ್ ಕಮ್ಸ್ ಲೇಟರ್. ದಟ್ಸ್ ವೈ ಆಲ್ವೇಸ್ ಕೀಪ್ ಯೋರ್ ಕೆರಿಯರ್ ಆಸ್ ಪ್ರಿಯಾರಿಟಿ ಆ್ಯಂಡ್ ದೆನ್ ಕಮ್ಸ್ ಅದರ್ ಥಿಂಗ್ಸ್. ಎಲ್ಲ ಆಟೋಮೆಟಿಕ್ಕಾಗಿ ಬರ್ತಾ ಇರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್, ಹೂ ಇನ್ಸ್ಪೈರ್ಡ್ ಯು ಟು ಸ್ಟಾರ್ಟ್ ಯೂಟ್ಯೂಬ್ ಆ್ಯಂಡ್ ವೈ ಯೋರ್ ಚಾನಲ್ ನೇಮ್ ಇಸ್ ಮಿಸ್ ಪೈಲಟ್ ಅಂತ ಕೇಳಿದ್ದಾರೆ. ಸೊ ನನ್ನ ಒಂದು ಯೂಟ್ಯೂಬ್ನ ಸ್ಟಾರ್ಟ್ ಮಾಡೋದಕ್ಕೆ ನನಗೆ ಯಾರು ಮೋಟಿವೇಟ್ ಅಂತ ಹೇಳೋಕ್ಕೆ ನನಗೆ ಇಲ್ಲ, ಬಿಕಾಸ್ ನನಗದೊಂಥರ ಪ್ಯಾಷನ್, ನನಗೆ ವೀಡಿಯೋಸ್ ಮಾಡಬೇಕಂತ ಹೇಳಿ. ಬಟ್ ಆದರೂ ನನಗೆ ಒಂದು ಸ್ವಲ್ಪ ಇನ್ನೂ ಭಯ ಇದೆ, ಲೈಕ್ ಎಲ್ಲಾದರೂ ನಾನು ಪಬ್ಲಿಕಲ್ಲಿ ವ್ಲಾಗ್ಸ್ನ ಮಾಡುವಾಗ ಒಂದು ಸ್ವಲ್ಪ ಹೆಸಿಟೇಟ್ ಆಗುತ್ತೆ, ಓಕೆ ಯಾರಾದರೂ ನೋಡ್ತಾರಾ ಅಂತ ಹೇಳಿ. ಬಟ್ ಸ್ಟಿಲ್ ನನ್ನ ಯೂಟ್ಯೂಬ್ ಅನ್ನೋದೊಂದು ಪ್ಯಾಷನ್. ಸೊ ನನಗೆ ನಾನೇ ಸ್ಟಾರ್ಟ್ ಮಾಡಬೇಕಂತ ಹೇಳಿ ಆ ಜರ್ನಿನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದು. ಮತ್ತು ಮಿಸ್ ಪೈಲಟ್ ಅಂತ ಚಾನಲ್ ನೇಮ್ ಯಾಕಿದೆ ಅಂತ ಕೇಳಿದ್ದೀರಾ, ಅದಕ್ಕೆ ಒಂದು ಉತ್ತರ ಬರುತ್ತೆ, ಈಗ ಸದ್ಯಕ್ಕಿಲ್ಲ. ಸೊ ಅರ್ಥ ಮಾಡ್ಕೊಂಡಿರೋರು ಐ ಥಿಂಕ್ ಹೆಸರಲ್ಲೇ ಗೊತ್ತಾಗುತ್ತೆ. ಬಟ್ ಒನ್ಸ್ ಐ ಫುಲ್ಫಿಲ್ ದಟ್ ಒನ್, ಶ್ಯೂರ್ಲಿ ಐ ವಿಲ್ ಶೇರ್ ಇಟ್ ವಿತ್ ಯು ಆಲ್. ಸೊ ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಐ ಯು ಸಿಂಗಲ್ ಆರ್ ಟೇಕನ್? ಐ ಆಮ್ ಲೈಕ್ ಸಿಂಗಲ್ ಆ್ಯಂಡ್ ಟೇಕನ್ ಬೋತ್. ನಿಮಗೆ ಬಾಂಬ್ ಆಗ್ತಾ ಇದ್ದೀನಿ. ವಾಟ್ ಆರ್ 3 most dreamt things in your life to achieve? ಇದು ಒಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಕ್ವೆಶ್ಚನ್ನೇ. ಸೊ ಡ್ರೆಮ್ಟ್ ಥಿಂಗ್ಸ್ ಇನ್ ಲೈಫ್ ನನಗೆ 3 ಅಂತ ಇಲ್ಲ ಗೈಸ್, ಹೇಳಬೇಕು ಅಂತಂದರೆ ನನಗೆ ಮೋರ್ ದ್ಯಾನ್ ಲೈಕ್ 10 ಇದೆ ಅಂದ್ಕೊಳ್ಳಿ, ಎಷ್ಟೋ ಇದೆ ನನಗೆ. ಡೂ ಚಾಲೆಂಜ್ ವ್ಲಾಗ್ಸ್. ಚಾಲೆಂಜ್ ವ್ಲಾಗ್ಸ್ ನನಗಿಲ್ಲಿ ಅಕ್ಕ ಬಾವ ಅಂತ ಹೇಳಿ ಇಬ್ಬರಿದ್ದಾರೆ ಆಯಿತಾ, ಲೈಕ್ ದೇ ಫ್ರಮ್ ಕೊಡಗು. ಆ್ಯಂಡ್ ಅವ್ರ ಜೊತೆ ಮಾಡಬೇಕಂತ ಇಷ್ಟ, ಬಟ್ ಅವ್ರು ಒಂದು ಸ್ವಲ್ಪ ಇಂಟ್ರೋವರ್ಟ್ ಪೀಪಲ್, ಲೈಕ್ ಅವ್ರಿಗೆ ವ್ಲಾಗ್ಸಲ್ಲೆಲ್ಲ ಬರೋಕ್ಕೆ ಇಷ್ಟ ಇಲ್ಲ. ಬಟ್ ಹೆಂಗಾದರೂ ಕನ್ವಿನ್ಸ್ ಮಾಡಿ ಚಾಲೆಂಜ್ ವ್ಲಾಗ್ಸ್ನ ಮಾಡ್ತೀನಿ. ಆ್ಯಂಡ್ ಎಸ್, ನನ್ನ ಫ್ರೆಂಡ್ಸ್ ಕೂಡ ಕೆಲವರಲ್ಲಿದ್ದಾರೆ, ಸೊ ಅವ್ರನ್ನ ಕೂಡ ಸೇರಿಸ್ಕೊಂಡು ಮಾಡ್ತೀನಿ. ಎಸ್, ಟ್ರೈ ಟು ಬಿ ಕನ್ಸಿಸ್ಟೆಂಟ್ ಇನ್ ಇನ್ಸ್ಟಾಗ್ರಾಮ್ ಆ್ಯಂಡ್ ಯೂಟ್ಯೂಬ್. ಇನ್ಸ್ಟಾಗ್ರಾಮ್ ಅಂತೂ ಹೇಳಬೇಕು ಅಂತಂದರೆ ನಾನು ಕನ್ಸಿಸ್ಟೆಂಟ್ ಆಗೇ ಇಲ್ಲ. ನಾನು ಅಂದಮೇಲೆ ಹೇಳ್ಬಿಡ್ತೀನಿ, ನಾನು ಕನ್ಸಿಸ್ಟೆಂಟ್ ಆಗೇ ನಾನು ಇಲ್ಲ ಫಸ್ಟ್ ಆಫ್ ಆಲ್. ಬಿಕಾಸ್ ನಾನೀಗ ನನ್ನ ಮೈಂಡ್ ಫುಲ್ ಸ್ಟಕ್ ಆಗಿಬಿಟ್ಟಿದೆ. ಲೈಕ್ ಇನ್ಸ್ಟಾಗ್ರಾಮಲ್ಲಿ ನಾನು ಏನು ಹಾಕಿದ್ರೆ ಒಂದು ಸ್ವಲ್ಪ ಚೆನ್ನಾಗಿ ವ್ಯೂಸ್ ಬರುತ್ತೆ, ಅಥವಾ ನಾನು ಏನು ಕಂಟೆಂಟ್ ಕೊಡ್ಬೋದು, ಬಿಕಾಸ್ ನಾನು ಕಂಟೆಂಟ್ ಕೊಟ್ಟಂಗೆ ನಂಗೆ ಆಡಿಯನ್ಸ್ ಬರ್ತಾರಲ್ವ. ಸೊ ಎಲ್ಲರಿಗೂ ಒಂದು ಮೀನಿಂಗ್ ಇರಬೇಕು ನಾನು ಕೊಡೋ ವ್ಲಾಗ್ಸಲ್ಲಿ ಮತ್ತು ನನ್ನ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಕೂಡ. ಸೊ ಅದಕ್ಕೇ ಒಂದು ಈಗ ಒಂದು ಸ್ವಲ್ಪ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ತಲೆಯಲ್ಲಿ ಏನು ಮಾಡ್ಬೋದು ಇನ್ಸ್ಟಾಗ್ರಾಮ್ ಅಂತ ಹೇಳಿ. ಬಟ್ ಯೂಟ್ಯೂಬ್ಗೆ ಶ್ಯೂರ್ಲಿ ನಾನು ಅದೇ ಹೇಳ್ದಂಗೆ ನಾನು ವ್ಲಾಗ್ಸ್ನ ಹಾಕೊಂಡು ಹೋಗ್ತೀನಿ, ಕನ್ಸಿಸ್ಟೆಂಟ್ ಆಗಿರ್ತೀನಿ. ವಾಟ್ ಈಸ್ ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ಇನ್ 2025? ಓ ಮೈ ಗಾಡ್, ಒಂದಿಲ್ಲ ನನಗೆ. 2025 ಅನ್ನೋದು ಒನ್ ಆಫ್ ದ ಬ್ಯೂಟಿಫುಲ್ ಇಯರ್ ಅಂತಲೇ ಹೇಳ್ಬೋದು. ನನಗೆ ಹೇಳಬೇಕಂತ ಅಂದರೆ ತುಂಬಾ ಇದೆ ಈ ವರ್ಷದಲ್ಲಿ. 2025 ಐ ಥಿಂಕ್ 2024 ವಾಸ್ ಮೈ ವರ್ಸ್ಟ್ ಇಯರ್. 2025 ವಾಸ್ ದ ಬೆಸ್ಟ್ ಇಯರ್ ದಟ್ ಹ್ಯಾಪನ್. ಆ್ಯಂಡ್ ನನಗೆ ತುಂಬ ಅಂದರೆ ಒಂದು ನಾನು ಜಾಬ್ನ ಚೇಂಜ್ ಮಾಡಿದೆ. ಸೊ ಐ ಗಾಟ್ ಇನ್ ಟು ಅ ನ್ಯೂ ಜಾಬ್, ಅದೊಂದು. ಮತ್ತು ನಾನು 2 ಔಟ್ ಆಫ್ ಕಂಟ್ರೀಸ್ಗೆ ಹೋದೆ. ಒಂದು ಜರ್ಮನಿಗೆ ಹೋಗಿದ್ದೆ, ಇನ್ನೊಂದು ಐ ವೆಂಟ್ ಟು ಫ್ರಾನ್ಸ್. ಸೊ ಫ್ರಾನ್ಸ್ ನನ್ನ ಫಸ್ಟ್ ಜಾಬಲ್ಲಿ ಇದ್ದಾಗ ಬಿಸ್ನೆಸ್ ಟ್ರಿಪ್ಗೆ ಹೋಗಿದ್ದು. ಆ್ಯಂಡ್ ನಾನು ಸೆಕೆಂಡ್ ಕಂಪ್ನಿ ಜಾಯ್ನ್ ಆಗಿ ದೆನ್ ಜಸ್ಟ್ ಇನ್ 1 or 2 months ಐ ವೆಂಟ್ ಟು ಜರ್ಮನಿ. ಅಲ್ಲಿ ನಾನು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ. ಸೊ ದಟ್ ಈಸ್ ಒನ್ ಥಿಂಗ್. ಆ್ಯಂಡ್ ಅನದರ್ ಥಿಂಗ್ ಇಸ್ ಮೈ ಹಾರ್ಟ್ಲಿ ಫೇವ್ರೆಟ್ ಥಿಂಗ್ BMW. ಸೊ ನಾನು BMW ತೊಗೊಂಡೆ. ಐ ಆಮ್ ವೆರಿ ಹ್ಯಾಪಿ.
ಅದು ಈಗ್ಲಿಂದ ಅಂತ ಅಲ್ಲ. ಸೊ ಯಾವಾಗ ರೋಡಲ್ಲಿ ಒಂದು ಕಾರ್ ಪಾಸ್ ಆಗುತ್ತೆ ಗೊತ್ತಾ, ಅವಾಗೆಲ್ಲ ಅನ್ಸುತ್ತೆ ಅಯ್ಯೋ ನಾವು ತಗೊಳಕ್ಕಾಗುತ್ತಾ ಇಲ್ವಾ ಅಂತ. ಆ ಥರ ಇದರಿಂದ ಬಂದಿದ್ದು. ನನ್ನ ಬ್ಯಾಕ್ಗ್ರೌಂಡ್ ತುಂಬಾನೇ ಪೂವರ್, ಐ ಆಮ್ ನಾಟ್ ದ್ಯಾಟ್ ರಿಚ್ ಆರ್ ಎನಿಥಿಂಗ್. ಅಪ್ಪ ಮಿಡಲ್ ಕ್ಲಾಸು ಇಲ್ಲ, ಐ ಆಮ್ ಲೈಕ್ ಫ್ರಮ್ ಲೋವರ್ ಮಿಡಲ್ ಕ್ಲಾಸ್. ನಮ್ಮ ಅಪ್ಪ ಅಮ್ಮ ತುಂಬ ಕಷ್ಟಪಟ್ಟು ಸಾಕಿರೋದು. ಸೊ ತಗೋಬೇಕಂತ ಅನ್ನಿಸ್ತು. ಆ್ಯಂಡ್ ಟುಡೇ ಬಿಫೋರ್ ಟರ್ನಿಂಗ್ 25 ಐ ಹ್ಯಾವ್ ಪರ್ಚೇಸ್ಡ್ BMW. ಆ್ಯಂಡ್ BMW ಅಂತ ಹೇಳಲ್ಲ, ಅದನ್ನು BMW ಅಂತ ಹೇಳ್ತಾರೆ. ಸೊ ಐ ಆಮ್ ವೆರಿ ಹ್ಯಾಪಿ. ದಟ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ದಟ್ ಹ್ಯಾಪನ್ಡ್ ಇನ್ 2025. ಸೊ ಅದಕ್ಕೆ ಯಾವಾಗಲೂ ನಾನು ಅದನ್ನು ಯಾವತ್ತೂ ಮರೆಯೋಕ್ಕಾಗಲ್ಲ. ಡು ಯು ಹ್ಯಾವ್ ಅ ಪ್ಲಾನ್ ಟು ಸೆಟಲ್ ಇನ್ UK ಆರ್ ಕಮ್ ಬ್ಯಾಕ್ ಟು ಇಂಡಿಯಾ? ಇದು ಒಂದು ಸ್ವಲ್ಪ ಟ್ರಿಕಿ ಕ್ವೆಶ್ಚನ್. ಯಾಕಂದರೆ ನನಗೆ UK ಏನಂದರೆ ಕಂಪ್ಲೀಟಾಗಿ ಇರಬೇಕಂತ ಇಷ್ಟ. ಐ ಡೋಂಟ್ ವಾಂಟ್ ಟು ಟರ್ನ್ ಟು ಬ್ರಿಟಿಷ್. ನನಗೆ ಇಂಡಿಯನ್ ಆಗೇ ಇರಬೇಕು, ನಮ್ಮ ಕರ್ನಾಟಕದ ಹುಡುಗಿ ಆಗೇ ಇರಬೇಕು. ಆ್ಯಂಡ್ ಸೊ ಐ ಥಿಂಕ್ ನಾನು UK ಇರಲ್ಲ ಗೈಸ್. ಸೊ ಐ ವಿಲ್ ಕಮ್ ಟು ಇಂಡಿಯಾ, ಬಟ್ ನನಗೆ ಪ್ಲ್ಯಾನ್ ಇಲ್ಲ ಯಾವಾಗ ಅಂತ ಹೇಳಿ. ಐ ವಿಲ್ ಕಮ್ ಸೂನ್, ನಾಟ್ ಸೂನ್ ಸೂನ್ ಅಂತ ಅಂದರೆ ಮೇ ಬಿ ಒಂದು ಸ್ವಲ್ಪ 5 years or 7 years ಡಿಪೆಂಡ್ಸ್. ಸೊ ನನಗೆ ಯಾವಾಗ ಮನ್ಸು ಬರುತ್ತೋ ಅವಾಗ ನಾನು ಬರ್ತೀನಿ. ಸೊ ನೆಕ್ಸ್ಟ್ ಕ್ವೆಶನ್ ಕೇಳಿರೋದು ವಾಟ್ ಈಸ್ ಯುವರ್ ಯೂಟ್ಯೂಬ್ ರೆವೆನ್ಯೂ ಅಂತ ಹೇಳಿ. ನಂದು ಇನ್ನೂ ಚಾನಲ್ ಮಾನಿಟೈಸ್ ಆಗಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂತಂದರೆ, ಬಿಕಾಸ್ ಇನ್ನೂ ತುಂಬ ಕಮ್ಮಿ ಸಬ್ಸ್ಕ್ರೈಬರ್ಸ್ ಇರೋದು. ಆ್ಯಂಡ್ ಅದಕ್ಕೆ ಕೆಲವು ರೂಲ್ಸ್ ಇದೆ, ಲೈಕ್ 3000 or 4000 ವಾಚ್ ಅವರ್ಸ್ ಆಗಬೇಕು, ಮತ್ತು 500 to 1000 ಸಬ್ಸ್ಕ್ರೈಬರ್ಸ್ ಇರಬೇಕು ಮಿನಿಮಮ್ ಅಂತ ಹೇಳಿ. ಅದು ಇನ್ನೂ ನನ್ನ ಚಾನಲ್ಗೆ ಆಗಿಲ್ಲ. ಐ ಆಮ್ ಮ್ಯಾನಿಫೆಸ್ಟಿಂಗ್ ಫಾರ್ ದಟ್ ಆಸ್ ವೆಲ್. ಆದಷ್ಟು ಬೇಗ ಆಗಲಿ ಅಂತ ನಾನು ಕೋರ್ಕೊತೀನಿ. ಆ್ಯಂಡ್ ಅದೆಲ್ಲ ನಿಮ್ಮ ಸಪೋರ್ಟ್ ಅಷ್ಟೇ. ಸೊ ನನ್ನ ನೆಕ್ಸ್ಟ್ ಕ್ವೆಶ್ಚನ್, ಐ ಲವ್ ಯು ಕಾನ್ಫಿಡೆನ್ಸ್. ನೀವು ಯಾರಿಗೂ ಗೊತ್ತಿಲ್ಲದೆ ಇರ್ಬೋದು, ಬಟ್ ಯು ಆರ್ ಸೋ ಕೈಂಡ್. ಐ ವಿಶ್ ಯು ಟು ಗ್ರೋ ಇನ್ ಫ್ಯೂಚರ್ ಆ್ಯಂಡ್ ಯೂಟ್ಯೂಬ್ ಆ್ಯಂಡ್ Instagram. ಹೋಪ್ ಟು ಸಿ 1 million ಇನ್ ನೆಕ್ಸ್ಟ್ ಇಯರ್ಸ್. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಇದಕ್ಕಿಂತ ದೊಡ್ಡ ಸಪೋರ್ಟ್ ನಾನು ಕೇಳಲ್ಲ. ಆ್ಯಂಡ್ ಐ ಲವ್ ಯು ಸೋ ಮಚ್. ವಾಟ್ ವಾಸ್ ಯುವರ್ ಫಸ್ಟ್ ಜಾಬ್ ಇನ್ UK? ನನ್ನ ಒಂದು ಫಸ್ಟ್ ಜಾಬ್ ಇನ್ UK, ನಾನು ಬಂದ ತಕ್ಷಣ ವರ್ಕ್ ಮಾಡಿದ್ದು ಪಿಜ್ಜಾ ಹಟ್ಟಲ್ಲಿ. ಸೊ ಏನದು ಪಿಜ್ಜಾ ಮೇಕರ್ ಆಗಿ ನಾನು ಕೆಲಸ ಮಾಡ್ತಿದ್ದೆ. ಆ್ಯಂಡ್ ಅದೊಂದು ಸ್ವಲ್ಪ ಬೇಜಾರಾಯಿತು ನನಗೆ, ಬಿಕಾಸ್ ನಮ್ಮ ಮನೇಲೆಲ್ಲ ಆ ಥರ ಮಾಡಿಸಿಲ್ಲ. ಆ್ಯಂಡ್ ನಾವು ಇಂಡಿಯಲ್ಲಿ ಇದ್ದಾಗಲೂ ಆ ಥರ ಎಲ್ಲ ಕೆಲಸ ಮಾಡಿಲ್ಲ. ಬಟ್ ಇಲ್ಲಿಗೆ ಬಂದಮೇಲೆ ದಟ್ ಈಸ್ ಯುವರ್ ಲೈಫ್ ಇನ್ ದ ಬಿಗಿನಿಂಗ್ ಡೇಸ್. ಯಾವಾಗ ನೀವು ಸ್ಟೂಡೆಂಟ್ ಆಗಿರ್ತೀರಾ ಅವಾಗ ಅದನ್ನು ಮಾಡಲೇಬೇಕು. ಎಸ್, ಐ ವಾಸ್ ಅ ಪಿಜ್ಜಾ ಮೇಕರ್ ಇನ್ ಪಿಜ್ಜಾ ಹಟ್. ಆ್ಯಂಡ್ ಅದಾದಮೇಲೆ ನಾನು ಕೆಲಸ ಮಾಡಿದ್ದು ಯಾವುದರಲ್ಲಿ, ಬರ್ಮಿಂಗ್ಹ್ಯಾಮ್ ಏರ್ಪೋರ್ಟಲ್ಲಿ ಕೆಲಸ ಮಾಡಿದ್ದು ನಾನು. ಐ ವಾಸ್ ಕಿಚನ್ ಪೋರ್ಟರ್. ಸೊ ಪಾತ್ರೆ ತೊಳಿಬೇಕಿತ್ತು, ಆ ಕೆಲಸ ಮಾಡ್ತಾ ಇದ್ದೆ. ಆ್ಯಂಡ್ ಯಾ, ದಟ್ ವಾಸ್ ಅ ವೆರಿ ಹಾರ್ಡ್ ಡೇಸ್. ಆ್ಯಂಡ್ ಯಾ, ಮಾಡಲೇಬೇಕಿತ್ತು. ಇನ್ನೊಂದು ಕ್ವೆಶ್ಚನ್ ಕೇಳಿರೋದು ಬಂದು ನಿಮ್ಮ ಫ್ಯಾಮಿಲಿ ಜೊತೆ ರೀಸೆಂಟ್ ಪಿಕ್. ಸೊ ಪೋಸ್ಟ್ ಮಾಡಿದ್ದೀನಿ ನೋಡಿ. ಸ್ಟಾರ್ಟ್ ಪೋಸ್ಟಿಂಗ್ ಕನ್ಸಿಸ್ಟೆಂಟ್ಲಿ. ದ ವ್ಲಾಗ್ಸ್ ಆರ್ ಕಮಿಂಗ್ ಗುಡ್. ಹೋಪಿಂಗ್ ಟು ಸಿ ಯು ಗ್ರೋ. ಯು ಮೈಟ್ ನಾಟ್ ವಿನ್ ಟುಡೇ, ಬಟ್ ಒನ್ ಡೇ ಐ ಆಮ್ ಕಾನ್ಫಿಡೆಂಟ್ ಯು ವಿಲ್ ರೀಚ್ ಟು ಗುಡ್ ಇನ್ಸೈಟ್ಸ್, ಹೈಟ್ಸ್ ಆ್ಯಂಡ್ ಯುವರ್ ವ್ಲಾಗ್ಸ್ ಟು. ಥ್ಯಾಂಕ್ ಯು ಸೋ ಮಚ್. ಸೊ ಹಿಂಗೆ ಮಾಡ್ತಾ ಇರ್ತೀನಿ, ಇನ್ಮೇಲೆ ಜಾಸ್ತಿ ವ್ಲಾಗ್ಸ್ ಮಾಡ್ತೀನಿ. ಸೊ ಅಟ್ಲೀಸ್ಟ್ ಇಷ್ಟು ಕ್ವೆಶನ್ಸ್ ಎಲ್ಲ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬರುತ್ತೆ ಅಂತ ಹೇಳಿ. ಬಟ್ ವಾಸ್ ಅ ವೆರಿ ಗುಡ್, ಏನಂತಾರೆ, ವಾಸ್ ವೆರಿ ನೈಸ್. ಆ್ಯಂಡ್ ಲಾಸ್ಟ್ ಕ್ವೆಶ್ಚನ್ ಕೇಳಿರೋದು ಬಂದು ನಿಮ್ಮ ಹೇರ್ ಕೇರ್ ರೊಟೀನ್. ನನ್ನ ಹೇರ್ ಕೇರ್ ರೊಟೀನ್ ಅಂತ ಏನು ಹೇಳಿಲ್ಲ, ಇದು ನನ್ನ ನ್ಯಾಚುರಲ್ ಹೇರ್. ಸೊ ನಾನೇನು ಸ್ಟ್ರೈಟ್ನಿಂಗ್ ಅದೆಲ್ಲ ಏನೂ ಮಾಡಲ್ಲ. ಬಟ್ ಜಾಸ್ತಿ ಕೂಡ ಹೇಳಬೇಕು ಅಂತಂದರೆ ನಾನು ಹೇರ್ ಕೇರ್ ಎಲ್ಲ ನಾನು ಮಾಡೋದೇ ಇಲ್ಲ. ಬಟ್ ಏನೇನು ಯೂಸ್ ಮಾಡ್ತೀನಿ ಅಂತ ಹೇಳಿ ನಾನು ವ್ಲಾಗ್ನ ಮಾಡ್ತೀನಿ ಶ್ಯೂರ್ಲಿ. ಸೊ ಬರ್ತಾ ಐ ಮೀನ್ ಹೋಗ್ತಾ ನಾನು ವ್ಲಾಗ್ಸ್ನ ಆ ವ್ಲಾಗ್ನ ಕೂಡ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಎಸ್, ದಿಸ್ ಈಸ್ ಕಂಪ್ಲೀಟ್ಲಿ ಅನ್ಫಿಲ್ಟರ್ಡ್. ಹೆಂಗೆ ಮಾತಾಡಿದ್ದೀನೋ ಹಂಗೆ ಹಾಕಿದ್ದೀನಿ. ಸೊ ನಿಮ್ದೇನಾದರೂ ಇನ್ನೂ ಜಾಸ್ತಿ ಕ್ವೆಶನ್ಸ್, ಇನ್ನೂ ಬೇರೆ Q&A ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದನ್ನು ಕೂಡ ನೆಕ್ಸ್ಟ್ ವ್ಲಾಗ್ ಮಾಡ್ತೀನಿ. ಆ್ಯಂಡ್ ಎಸ್, ಐ ಹೋಪ್ ನಿಮ್ಗೆ ಇದು ಇಷ್ಟ ಆಯಿತು ಅಂತ ಅನ್ಕೊತೀನಿ. ಆ್ಯಂಡ್ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾವುದ್ರಲ್ಲಿ ಆಗಲಿ ನೆವರ್ ಗಿವ್ ಅಪ್. ಸೊ ಸಮ್ಟೈಮ್ಸ್ ವಿ ಫೀಲ್ ಲೈಕ್ ಓಕೆ ನಾವು ಗಿವ್ ಅಪ್ ಮಾಡಬೇಕು ಅಂತ ಅನಿಸುತ್ತೆ. ಬಟ್ ಎವರ್ ಟೆಂಪ್ಟ್ ಲೈಕ್ ಯುವರ್ ಸೆಲ್ಫ್ ಟು ಗಿವ್ ಅಪ್. ಏನೇ ಸಿಚುವೇಶನ್ ಆಗಲಿ ಫೇಸ್ ಮಾಡಿ, ಅಚೀವ್ ಮಾಡಿ, ಆವಾಗಲೇ ನೀವು ಮುಂದಕ್ಕೆ ಬರೋದು ಅಂತ ಹೇಳ್ತಾ ಈ Q&A ಸೆಷನ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಸೊ ಇಲ್ಲಿಗೆ ನನ್ನ ವ್ಲಾಗ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಈ ಥರ ಸ್ಮಾಲ್ ಕಂಟೆಂಟ್ ಕ್ರಿಯೇಟರ್ಸ್ಗೆ ನಿಮ್ಮ ಒಂದು ಬೆಂಬಲ ಬೇಕಾಗಿದೆ. ಆ್ಯಂಡ್ ಎಸ್, ಇನ್ನು ಮುಂದಕ್ಕೆ ಚಾಲೆಂಜ್ ವ್ಲಾಗ್ ಕೂಡ ಮಾಡ್ಬೇಕಂತದೀನಿ. ಎಲ್ಲನೂ ಬರ್ತಾ ಇರುತ್ತೆ. ದಟ್ಸ್ ಇಟ್, ಅದು ನನ್ನ ಕಡೆಯಿಂದ ಪ್ರಾಮಿಸ್. ಓಕೆ, ಆ್ಯಂಡ್ ಇಲ್ಲಿಗೆ ಮುಗಿಸ್ತೀನಿ. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಆದಷ್ಟು ಬೇಗ ಸಿಗೋಣ ಮತ್ತೆ ಅಂತ ಹೇಳ್ತಾ ಟೇಕ್ ಕೇರ್. ಬಾಯ್ ಬಾಯ್.